ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೋಡಿ ಇವತ್ತೊಂದು ಹೊಸ ಡಿಸೈನ್ ತೋರಿಸ್ಕೊಡ್ತೀನಿ. ಲಾಕ್ ಮಾಡಿ 4 ಚೈನ್ ಹಾಕಬೇಕು. ಮಾಮೂಲಿ ಸೀರೆಗೆ ಲಾಕ್ ಮಾಡಿಕೊಂಡು ಒಂದು ನಾಟ್ ಹಾಕಿ, ನಾನು ಆಗಲೇ ಸ್ವಲ್ಪ ಹಾಕಿದ್ದೀನಿ. ನೆಕ್ಸ್ಟ್ ಆಚೆಯಿಂದ ತೋರಿಸ್ಕೊಡ್ತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಮಾಡಿ ನೋಡಿ, ಒಂದು ಸಲ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಒಂದು ರಿಂಗ್ ಬೀಡ್ಸ್ ತೊಗೋಬೇಕು. ರಿಂಗ್ ಬೀಡ್ಸು ಮತ್ತು ಒಂದು ರೌಂಡ್ ಬೀಡ್ಸು. ದಪ್ಪದು ತೊಗೋಬಾರ್ದು, ಸ್ವಲ್ಪ ಚಿಕ್ಕದೇ ತೊಗೋಬೇಕು. ಚಿಕ್ಕದು ಅಂದರೆ ತುಂಬ ಸ್ಮಾಲ್ ಅಲ್ಲ, ಮೀಡಿಯಮ್ ಇರುವಂಥ ಬೀಡ್ಸ್ನ ನೋಡಿ ತೋರಿಸ್ತೀನಿ. ಅಂಥದನ್ನ ಹಾಕ್ಕೋಬೇಕು. ನೋಡಿ ಅದರೊಳಗಡೆ ಇಷ್ಟು ದಪ್ಪ ಇದ್ದರೆ ಸಾಕು. ಇವಾಗ ದಾರಕ್ಕೆ ಲಾಕ್ ಮಾಡ್ಕೋಬೇಕು. ರಿಂಗ್ ಬೀಡ್ಸು ಮತ್ತು ಚಿಕ್ಕ ಬೀಡ್ಸನ್ನು ಕ್ರೋಶಾಗೆ ಸೇರಿಸ್ಕೊಂಡು ಲಾಕ್ ಮಾಡಬೇಕು. ಮೊದಲು ಬೀಡ್ ಲಾಕ್ ಮಾಡಿ ನಾವು ಸೀರೆಗೆ ಲಾಕ್ ಮಾಡಬೇಕು. ದಾರಗಳು ಉಚ್ಚೋಗ್ದಂಗೆ ನೋಡಿಕೊಂಡು ಲಾಕ್ ಮಾಡಬೇಕು. ನಾನು ಕ್ರೋಶನ ಯಾವ್ದು ಬಳಸಿದ್ದೀನಿ ಅಂದರೆ 0.85 mm. ನೋಡಿ, ನಾನು ಇನ್ನೊಂದು ಹೇಳ್ತಾ ಇದ್ದೀನಿ. ನಾನು ಕ್ರೋಶ ಹಾಕ್ತಿರೋದು 0.85 mm ಅಂತ ಹೇಳಿ. ಇದೇ ರೀತಿ ಮತ್ತೆ ಲಾಕ್ ಮಾಡಿ 4 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡಬೇಕು. 4 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಸ್ವಲ್ಪ ಮೇಲಕ್ಕೆ ತಿರುಗಿಸ್ಕೋಬೇಕು. ಸೀರೆ ಮೇಲ್ಗಡೆ ಬಾರ್ಡರ್ ಮೇಲೆ ಈ ಥರ ತಿರುಗಿಸ್ಕೊಂಡು ಬೆರಳಲ್ಲಿ ಹಿಡ್ಕೊಂಡು ರಿಂಗ್ ಒಳಗಡೆಯಿಂದ ದಾರ ತಗೊಂಡು ಬಂದು ಒಂದ್ಸಲಿ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ನೆಕ್ಸ್ಟು 3 ಚೈನ್ ಹಾಕಬೇಕು. ಡಬಲ್ ಕ್ರೋಶ ಆದಮೇಲೆ ನೋಡಿ, 1 2 3 ಚೈನ್ ಹಾಕಿ ಈಗ ನಾವು ಡಬಲ್ ಕ್ರೋಶ ಹಾಕಿದ್ವಲ್ಲ ಅದರೊಳಗಡೆ ತಂದು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಪಿಕಾಕ್ ಥರ ಡಿಸೈನ್ ಆಗುತ್ತೆ. ಒಂದು ಫೆದರ್ ಥರ ಡಿಸೈನ್ ಆಗುತ್ತೆ. ಅದೇ ಥರ ನಾವು ಇವಾಗ ರಿಂಗ್ ಬೀಡ್ಸ್ ಒಳಗಡೆ ಫಿಲ್ ಮಾಡ್ತಾ ಬರಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ರಿಂಗ್ ಬೀಡ್ಸ್ ಒಳಗಡೆ ಬಂದು 2 ಸಲ ಒಂದು ಲಾಕ್ ಮಾಡಿ ನೋಡಿ, 2 ಸಲ ಒಂದು ಲಾಕ್ ಮಾಡಿ ಇವಾಗ 3 ಚೈನ್ ಹಾಕೋಬೇಕು. ದಾರಗಳು ಸಿಕ್ಕಾಕೊಳ್ದಂಗೆ ನೋಡಿಕೊಂಡು ಎಳ್ಕೋಬೇಕು. 1 2 3 ಚೈನ್ ಹಾಕಿ ಮತ್ತೆ ಹೋಗಿ ಈ ರೀತಿ ಲಾಕ್ ಮಾಡಬೇಕು. ಸೀರೆಗೆಲ್ಲ ಒಳಗಡೆಯಿಂದ ಡಬಲ್ ಕ್ರೋಶ ಒಳಗಡೆ ಹೋಗಿ ದಾರ ತೆಗೆದು ಲಾಕ್ ಮಾಡಬೇಕು. ಮತ್ತು ಅದೇ ಥರ ಫೆದರ್ಸ್ಗಳನ್ನ ಹಾಕೋತಾ ಬರಬೇಕು. ನೋಡಿ ಫ್ರೆಂಡ್ಸ್, ಸೀರೆಗೆ ಇದು ತುಂಬ ಯೂನಿಕ್ ಆಗಿದೆ. ಕುಚ್ಚು ಬೇಡ ಅಂದರೆ ಹಾಕೊಳ್ಳೋದೇನು ಬೇಡ. ಬೇಕಾದರೆ ಬರೀ ಫ್ಲವರ್ಸ್ಗಳ ಡಿಸೈನ್ನೇ ಹಾಕ್ಕೊಂಡು ಹೋಗ್ಬೋದು. ಬೀಡ್ಸ್ ಮಧ್ಯದಲ್ಲಿ ಒಂದೊಂದು ಹಾಕ್ಕೊಂಡು ಕುಚ್ಚೂ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಬೇಡ. ನೋಡಿ, ಇದೇ ಥರ ಸೇಮ್ ಎಷ್ಟು ಫೆದರ್ಸ್ ಹಾಕೋಬೇಕು ನೋಡಿ, ಅದಕ್ಕೆ ರಿಂಗ್ ಬೀಡ್ಸ್ ಒಳಗಡೆ ಎಷ್ಟಾಗುತ್ತೆ ಅಂತ ಹಾಕೋತಾ ಬರ್ತೀನಿ. ನೋಡಿ, ಫುಲ್ಲು ಅದು ಕವರ್ ಆಗಬೇಕು, ಕಾಣಿಸ್ಬಾರ್ದು ರಿಂಗ್ ಬೀಡ್ಸು. ಸೀರೆ ಬೇರೆ ಕಲರ್, ಡಬಲ್ ಕಲರ್ ಇದ್ದರೆ ಒಂದು ಫ್ಲವರ್ ಒಂದು ಕಲರು, ಇಲ್ಲಾಂದರೆ ಮೇಲ್ಗಡೆ ಆರ್ಚ್ ಒಂದು ಕಲರ್, ಕೆಳಗಡೆ ನಾವು ಫೆದರ್ ಮಾಡ್ತೀವಲ್ಲ ಅದು ಡಬಲ್ ಕಲರ್ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದೇ ಸೀರೆ ಕಲರ್ ಇದ್ದರೆ ನಾವು ಒಂದೇ ಕಲರ್ ತೊಗೊಂಡ್ರೂ ತುಂಬ ಚೆನ್ನಾಗಿ ಹಾಕ್ಬೋದು, ಏನೂ ಇಲ್ಲ. ನೋಡಿ, ಫೆದರ್ಸ್ಗಳನ್ನ ನೋಡಿಕೊಂಡು ನೀಟಾಗಿ ರಿಂಗ್ ಬೀಡ್ಸ್ ಒಳಗಡೆ ಹಾಕ್ಕೊಂಡು 3 ಚೈನ್ ಹಾಕಿ ಡಬಲ್ ಕ್ರೋಶ ಫಸ್ಟ್ ಸ್ಟಾರ್ಟಿಂಗ್ ಹಾಕಿ 3 ಚೈನ್ ಹಾಕಿ ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಹೋಗಿ ಮತ್ತೆ ಲಾಕ್ ಮಾಡಬೇಕು. ಆಗ ನಾವು ಒಂದು ಫೆದರ್ ಆಗುತ್ತೆ, ಪಿಕಾಕ್ ಥರ ಡಿಸೈನ್ ಆಗುತ್ತೆ. ತುಂಬ ಚೆನ್ನಾಗಿರ್ತದೆ, ಅದು ಚೆನ್ನಾಗಿ ಕಾಣಿಸ್ತದೆ ಹಾಕ್ಕೊಂಡ್ರೆ ಸೀರೆಗೆ ತುಂಬ ಚೆನ್ನಾಗಿರ್ತದೆ. ನೋಡಿ,
ನೀವು 1 2 3 4 5 6 ಆಗೈತೆ. 6 ಆಗೈತೆ. ಇನ್ನೂ ಅಲ್ಲಿ ಗ್ಯಾಪ್ ಉಳ್ಕೋಬಾರ್ದು. ಅಷ್ಟರಲ್ಲಿ ಮೇಲ್ಗಡೆ ಫುಲ್ ನಾವು ಕವರ್ ಮಾಡಬೇಕು. ನೋಡಿ ಎಷ್ಟಾಗುತ್ತೆ ನೋಡೋಣ ತಾಳಿ. 1 2 3 ಚೈನ್ ಹಾಕಿ ಮತ್ತೆ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ತೊಗೊಂಡು ಬಂದು ಲಾಕ್ ಮಾಡಬೇಕು 3 ಚೈನ್ನ. ನೆಕ್ಸ್ಟ್ ಅದೇ ರೀತಿ ಸುಜ್ಜಿ ಮೇಲೆ ದಾರ ತಗೊಂಡು ಮತ್ತೆ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ಬಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಕಂಬ ಹಾಕ್ತೀವಿ. ಅದಾದಮೇಲೆ 3 ಚೈನ್ ಹಾಕ್ಕೋಬೇಕು. 1 2 3 3 ಚೈನ್ ಹಾಕ್ಕೊಂಡು ಈಗ ಡಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ಲಾಕ್ ಮಾಡಬೇಕು. ಅದೊಂಥರ ಫ್ಲವರ್ ಥರ ಆಗುತ್ತೆ. ಒಂಥರ ಫೆದರ್, ಪಿಕಾಕ್ ಫೆದರ್ ಇರುತ್ತಲ್ಲ ಆ ಥರ ಚೆನ್ನಾಗಿರುತ್ತೆ ಡಿಸೈನ್. ಅದು ತುಂಬ ನೋಡಿ. ಇವಾಗ ನಾವು 4 ಚೈನ್ ಹಾಕಿದ್ದು ಸ್ಟಾರ್ಟಿಂಗ್ ಲಾಕ್ ಇರೋ ಕಡೆಗೆ ಲಾಕ್ ಮಾಡಬೇಕು. ನೆಕ್ಸ್ಟು ಎಷ್ಟು ಕಂಬಗಳಾದವು ಅಂದರೆ 1 2 3 4 5 ಎಷ್ಟು ಅಂದರೆ 7 ಇಲ್ಲಾಂದರೆ 8 ಕರೆಕ್ಟಾಗಿ ಹಾಕ್ಕೋಬೇಕು. 7 ಆದ್ರೂ ಚಿಕ್ಕದಾಗುತ್ತೆ. 8 ಹಾಕ್ಕೊಂಡು ಮತ್ತು ಕೆಳಗಡೆಗೆ ತಿರುಗಿಸ್ಕೊಂಡು ಮಾಮೂಲಿ ಫೆದರ್ಸ್ಗಳನ್ನ ಹಾಕ್ಕೊಂಡು ಬರಬೇಕು. 3 ಚೈನು ಒಳಗಡೆ ಹೋಗಿ ಲಾಕ್ ಮಾಡೋದು. 8 ಕಂಬಗಳನ್ನ ಅಂದರೆ 8 ಫೆದರ್ಸ್ನ ಹಾಕೋಬೇಕು. ಒಂದು ಕಡೆ ರಿಂಗ್ ಮೇಲ್ಗಡೆ ಮತ್ತು ಕೆಳಗಡೆ ತಿರುಗಿಸ್ಕೊಂಡು ಮತ್ತೆ ಹಾಕ್ಕೊಂಡು ಬರಬೇಕು. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ, ಹಾಕೋಬೋದು. ಮತ್ತು ಏನು ಗೊತ್ತಾ, ಈಸಿ ಗೊತ್ತಾ, ಇದನ್ನು ಕಲ್ತ್ಕೊಂಡ್ರೆ ನಾವು ಮನೆಯಲ್ಲೇ ನೀಟಾಗಿ ಕುತ್ಕೊಂಡು ಅರ್ನಿಂಗ್ ಮಾಡ್ಬೋದು. ಕ್ರೋಶ ಆಗಲಿ, ಬೇಬಿ ಕುಚ್ಚಾಗಲಿ ಎಲ್ಲನೂ ನಾವು ಹಾಕಿ ಒಳ್ಳೆಯ ರೀತಿ ನಾವು ಮನೇಲಿ ಏನು ಕೆಲಸ ಎಲ್ಲ ಆದಮೇಲೆ ಫ್ರೀ ಟೈಮ್ ಇದ್ದಾಗ ನಾವು ಈ ಕೆಲಸ ಮಾಡ್ಬೋದು. ಖಂಡಿತ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡ್ಬೋದು ಇದು ಡಿಸೈನ್ ಕಲ್ತ್ಕೊಂಡ್ರೆ. ಇಲ್ಲಾಂದರೆ ಇದನ್ನು 500 600ಗೋಸ್ಕರ ಹಾಕ್ಕೊಡ್ಬೋದು. ಅಂದರೆ ಟೈಲರ್ಸ್ ಹತ್ರ ಇಸ್ಕೊಂಡ್ರೆ ಮಾತ್ರ. ಇಲ್ಲಾಂದರೆ ಸಪ್ರೇಟ್ ನಾವೇ ಓನಾಗಿ ಮಾಡ್ತಿದ್ವಿ ಅಂತಂದರೆ ಇನ್ನೂ ಜಾಸ್ತಿ ನಮ್ಮ ಏರಿಯಾ ಮೇಲೆ ನೋಡಿಕೊಂಡು ಕೊಡೋದು. ಒಬ್ಬೊಬ್ಬರು ಕೊಡೋಲ್ಲ, ಒಬ್ಬೊಬ್ಬರು ಕೊಡ್ತಾರೆ. ಈ ಥರ ನೋಡ್ಕೊಂಡು ನಾವು ರೇಟ್ ಫಿಕ್ಸ್ ಮಾಡ್ಕೋಬೋದು. ಫಸ್ಟ್ ಆಫ್ ಆಲ್ ನಾವು ಇಷ್ಟೇ ರೇಟ್ ಅಂತ ಫಿಕ್ಸ್ ಹೇಳ್ಬಿಡ್ಬೇಕು. ಇಲ್ಲಾಂದರೆ ಬೇರೆ ಡಿಸೈನ್ ಹಾಕ್ಸ್ಕೊಳ್ಳಿ ಸಿಂಪಲ್ಲಾಗಿ. ನಿಮಗೆ ಯಾವ ಡಿಸೈನ್ ಬೇಕು ಅಂತ ನಾವು ಸ್ವಲ್ಪ ಮಾಡಿ ಇಟ್ಕೊಬಿಟ್ರೆ ಆ ಡಿಸೈನ್ ತೋರಿಸಿ ನಾವು ಹಾಕ್ಬೋದು. ಹಾಗಾಗಿ ಒಳ್ಳೆ ಬಿಸ್ನೆಸ್ ಇದು. ನೋಡಿ, ಬೀಡ್ಸ್ಗಳ ಕುಚ್ಚನ್ನು ಹಾಕೋದನ್ನ ಯಾವ ರೀತಿ ಅವರು ಟೈಲರ್ಸ್ಗಳು ಹೇಗೆ ಕೊಡ್ತಾರೆ ಅಂಥದ್ದೆಲ್ಲ ನಾನು ಹಾಕ್ತೀನಿ ವಿಡಿಯೋ ಮಾಡಿ. ನಿಮಗೆ ನೋಡ್ಕೊಂಡು ಕಲ್ತ್ಕೋಬೋದು ಮತ್ತು ನಾವು ಅರ್ನಿಂಗ್ ಮಾಡ್ಬೋದು. ತುಂಬ ಸ್ಯಾರಿಗಳು ಬರ್ತವೆ ಫ್ರೆಂಡ್ಸ್. ಎಲ್ಲರೂ ಕ್ರೋಶನೇ ಹಾಕ್ಸ್ಕೊಳ್ಳಲ್ಲ, ಬೀಡ್ಸು ಹಾಕ್ಸ್ಕೊತಾರೆ. ಬೀಡ್ಸೇ ಹೆವಿ ಬರೋದು. ಆ ಬೀಡ್ಸ್ ಕುಚ್ಚು ಕಲ್ತ್ಕೊಂಡ್ರೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಮತ್ತು ನಾವು ಕ್ರೋಶ ಕಲ್ತಿದ್ರು ಕೂಡ ಕ್ರೋಶನೂ ಹಾಕ್ಸ್ಕೊತಾರೆ ತುಂಬ ಚೆನ್ನಾಗಿ. ಕ್ರೋಶ ಡಿಸೈನು ನೀಟಾಗಿ ಫಿನಿಶಿಂಗ್ ಕೊಡಬೇಕು, ಖಂಡಿತ ಹಾಕ್ಸ್ಕೊತಾರೆ. ಒಳ್ಳೆ ನೀಟಾಗಿ ಮನೇಲಿ ಕೆಲಸ ಮಾಡ್ಬೋದು. ಏನಿಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನೋರು ಹಾಕ್ಬೋದು, ಆರಾಮಾಗಿ ಕೆಲಸ ಮಾಡ್ಬೋದು. ನಾನು ಖಂಡಿತ ಮಾಡ್ತಿದ್ದೀನಿ. ನಾನು ಕೆಲಸ ಮಾಡ್ತಿರೋದ್ರಿಂದನೇ ನಿಮ್ಗೆ ಹೇಳ್ತಿದ್ದೀನಿ. ಹಾಗಾಗಿ ಕಲ್ತ್ಕೊಳ್ಳಿ, ಮನೇಲಿ ಕೆಲಸ ಮಾಡಿ. ಏನೂ ಇಲ್ಲ, ನಾವು ಬೇರೆಯವ್ರ ಹತ್ರ ಕೇಳೋದಕ್ಕಿಂತ ನಾವೇ ಒಂದು ನಮ್ಮ ಸ್ವಂತಹ ಮಾಡೋದ್ರಿಂದ ಎಷ್ಟು ಖುಷಿ ಕೊಡುತ್ತೆ ಅಂತ ಅದು ನಾವು ಮಾಡಿದಾಗಲೇ ಕೆಲಸನ ಗೊತ್ತಾಗೋದು. ಅದು ಅರ್ನಿಂಗ್ಸ್ ಆದಾಗಲೇ ನಮಗೆ ಗೊತ್ತಾಗೋದು. ಖಂಡಿತ ನಾನು ನಿಮಗೆ ಸಿಂಪಲ್ಲಾಗಿ ಬೀಡ್ಸು ಎಲ್ಲನೂ ಹೇಗೆ ಹಾಕೋದು, ಆಮೇಲೆ ಕುಚ್ಚುಗಳನ್ನ ಬೀಡ್ಸ್ ಹಾಕೋದು ತೋರಿಸಿದ್ದೀನಿ. ಕುಚ್ಚುಗಳನ್ನ ಅವರು ಟೈಲರ್ಸ್ ಯಾವ ರೀತಿ ಡಿಸೈನ್ ಕೇಳ್ತಾರೆ ಅಂಥ ಡಿಸೈನ್ಗಳನ್ನ ನಿಮ್ಗೆ ಹಾಕಿ ತೋರಿಸ್ತೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ನೋಡಿ, ಇನ್ನೂ ಬೇರೆ ಬೇರೆ ಡಿಸೈನ್ಸ್ಗಳೆಲ್ಲ ಹಾಕ್ತಿರ್ತಾ ಇರ್ತೀನಿ. ನೀವು ಕಲಿಬೋದು ಮತ್ತು ನೀವು ಅರ್ನಿಂಗ್ಸ್ ಕೂಡ ಮಾಡ್ಬೋದು. ನೋಡಿ, ಈ ಥರ ಫುಲ್ ರಿಂಗ್ ಬೀಡ್ಸ್ ಫುಲ್ ಕವರ್ ಮಾಡಬೇಕು. ಫುಲ್ ಕವರ್ ಅಂದರೆ ಕಾಣಿಸ್ಬಾರ್ದು ಅಂತೇನಿಲ್ಲ, ಆ ಥರ ಏನಿಲ್ಲ. ಫುಲ್ ಅಷ್ಟು ನಾವು ಫೆದರ್ ಹಾಕ್ತಾ 8 ಫೆದರ್ ಹಾಕಿದಾಗ ನಮಗೆ ರಿಂಗ್ ಬೀಡ್ಸ್ ಒಳಗಡೆಯಿಂದ ಕಾಣಿಸಲ್ಲ. ಅದು ರಿಂಗ್ ಬೀಡ್ಸ್ ಏನೂ ಕಾಣಿಸಲ್ಲ, ಬೀಡ್ಸ್ ಮಾತ್ರ ಕಾಣಿಸ್ತಾ ಇರ್ತದೆ ಅಷ್ಟೇ. ಫುಲ್ ಕಂಪ್ಲೀಟ್ ಮಾಡಿ ನಾವು 4 ಚೈನ್ ಸ್ಟಾರ್ಟಿಂಗ್ 4 ಚೈನ್ ಹಾಕಿದ್ದೀವಲ್ವ, ಅಲ್ಲಿ ಹೋಗಿ ಲಾಕ್ ಮಾಡಿರೋ ಜಾಗದಲ್ಲಿ ಮಾಡಬೇಕು.
ನೋಡಿಕೊಂಡು 8 ಫುಲ್ 8 ಹಾಕಬೇಕು. ಏಕೆಂದರೆ ಅದು ಫುಲ್ ಕವರ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರ್ ಡಿಸೈನ್ ಆಗುತ್ತಲ್ಲ, ಹಾಗಾಗಿ ಫ್ಲವರ್ ಡಿಸೈನ್ಗೋಸ್ಕರ ಬರೀ ನಮಗೆ ಕುಚ್ಚು ಬೇಡ, ಬರೀ ಥ್ರೆಡ್ ವರ್ಕ್ ಮಾಡಿಕೊಡಿ ಅಂತನೋರಿಗೆ ಇಂಥ ಡಿಸೈನ್ಗಳನ್ನ ನಾವು ಮಾಡ್ಬೋದು. ಆಲ್ಮೋಸ್ಟ್ ನೀಟಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ದಾರಗಳನ್ನ ಕರೆಕ್ಟಾಗಿ ಗ್ರಿಪ್ ಇಟ್ಕೊಂಡು ಮಾಡಿ ನೋಡಿ, ಕಂಬದೊಳಗಡೆ ಹೋಗಿ ಬಂದು ಕಂಬದೊಳಗಡೆಯಿಂದ ದಾರ ತಗೊಂಡು ಲಾಕ್ ಮಾಡಬೇಕು. ಆಗ ಒಂದು ಫೆದರ್, ಒಂದು ಕಂಬ, ಈ ಥರ ಹೇಳ್ಬೋದು. 8 ಕಂಬಗಳನ್ನ ಇದೇ ರೀತಿ ಹಾಕೋಬೇಕು ಫ್ರೆಂಡ್ಸ್. ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ಡಿಸೈನ್ ಹಾಕ್ತೀನಿ. ಮತ್ತು ಟೈಲರ್ಸ್ಗಳು ಹೇಗೆ ಅವ್ರ ಹತ್ರ ನಾವು ಹೋಗಿ ತೊಗೋಬೇಕು, ನಾವು ಹೇಗೆ ಅರ್ನಿಂಗ್ಸ್ ಮಾಡಬೇಕು, ನಾವು ಆ ಥರ ಎಲ್ಲ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊತಾ ಇರ್ತೀನಿ. ಏಕೆಂದರೆ ನಾನು ಕೆಲಸ ಮಾಡ್ತಿರೋ ಕಾರಣ, ಹಾಗಾಗಿ ನಿಮಗೆ ಇದೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಲಾಕ್ ಮಾಡಿ 3 ಚೈನ್ ಹಾಕಿ ಇವಾಗ ನೋಡಿ ಎಲ್ಲಿಗೆ ಬರುತ್ತೆ ನೋಡಿ ಕರೆಕ್ಟಾಗಿ. ನಾವು ಇವಾಗ ನಾವು 4 ಚೈನ್ ಹಾಕಿ ಅಲ್ಲಿ ಒಳಗಡೆ ಮೇಲೆ ಹಾಕಬಾರ್ದು, ಅಲ್ಲಿ ಕೆಳಗಡೆ ಸ್ವಲ್ಪ ಕೆಳಗಡೆ ಆದಂಗೆ ಹಾಕಬೇಕು. ಹಾಕಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು. 4 ನೋಡಿ, ಸಿಂಗಲ್ ಕ್ರೋಶ 1. ಇವಾಗ 4 ಸಿಂಗಲ್ ಕ್ರೋಶ ಆದಮೇಲೆ ನಮಗೆ ಕುಚ್ಚಬೇಕು ಅಂತಂದರೆ ಒಂದು ಬೀಡ್ಸ್ ಹಾಕಿದ್ದೀನಿ ನಾನು. ಆ ಬೀಡ್ಸ್ ಹಾಕ್ತಾನೆ ಕ್ಯಾನ್ಸಲ್ ಮಾಡಿ ನೀವು ಅಲ್ಲಿಗೆ ಮತ್ತೆ 4 ಚೈನ್ ಹಾಕ್ಕೊಳ್ಬೇಕಾದ್ರೂ ಅಲ್ಲಿಗೆ ನೀವು ಕುಚ್ಚು ಕಟ್ಕೋಬೋದು. ನೋಡಿ, ಇವಾಗ ಸಿಂಗಲ್ ಕ್ರೋಶ ಹಾಕ್ತಾಯಿದ್ದೀನಿ. 1 2 ಪಕ್ಕನೇ ಹಾಕ್ಕೊಂಡು ಹೋಗಬೇಕು, ಏನು ದೂರ ಹಾಕೋಂಗಿಲ್ಲ. 4 ಸಿಂಗಲ್ ಕ್ರೋಶಗಳನ್ನ ಹಾಕಿ ನೋಡಿ, 4 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಾದ್ಮೇಲೆ ಒಂದು ಬೀಡ್ಸ್ ಹಾಕೋಬೇಕು. ಒಂದು ಬೀಡ್ಸು ಹಾಕಿ 4 ಆಗಿದೆ. ಇವಾಗ ಒಂದು ಬೀಡ್ಸ್ ಹಾಕೋಬೇಕು. ಒಂದು ಬೀಡ್ಸ್ ಲಾಕ್ ಮಾಡಿ, ತುಂಬ ಚಿಕ್ಕದು ಆಗಿರೋದ್ರಿಂದ ನೋಡಿ ತೊಗೋಬೇಕು. ಮತ್ತು ತುಂಬ ಏನು ಚಿಕ್ಕದಿಲ್ಲ, ಮೀಡಿಯಮ್ ಸೈಜ್ ಇದೆ. ಅದನ್ನು ಲಾಕ್ ಮಾಡೋಂಗಿಲ್ಲ. ಇವಾಗ ಸೀರೆಗೆ ಹೋಗಿ ಲಾಕ್ ಮಾಡಬೇಕು ನೋಡಿ, ಹೀಗೆ. ಅಂದರೆ ಬೀಡ್ ಲಾಕ್ ಮಾಡೋಂಗಿಲ್ಲ, ಸೀರೆಗೆ ಲಾಕ್ ಮಾಡ್ಕೋಬೇಕು. ಇವಾಗ 1 ಸಿಂಗಲ್ ಕ್ರೋಶ ಆಯಿತು. ಅಲ್ಲಿ ಇನ್ನೂ 3 ಸಿಂಗಲ್ ಕ್ರೋಶ ಹಾಕಬೇಕು. ಇದೇ ಥರ ಸೀರೆಗೆಲ್ಲ ನಾನು ಕಂಪ್ಲೀಟ್ ಮಾಡಿ ರೀಲ್ಸಲ್ಲಿ ಹಾಕಿರ್ತೀನಿ. ಇವಾಗ ಸದ್ಯಕ್ಕೆ ನಾನು ಎಷ್ಟು ಹಾಕಿದ್ದೀನಿ, ಅರ್ಧ ಹಾಕಿ ಒಂದು ಸ್ವಲ್ಪ ಹಾಕಿದ್ದೀನಲ್ಲ, ಅದನ್ನು ಮಾತ್ರ ತೋರಿಸ್ತಾ ಬರ್ತೀನಿ. ನೋಡಿ, 4 ಸಾರಿ ಸಿಂಗಲ್ ಕ್ರೋಶ ಹಾಕಿ 4 ಸಿಂಗಲ್ ಕ್ರೋಶ ಹಾಕಿ ಮತ್ತೆ 4 ಚೈನ್ ಹಾಕ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಅಷ್ಟೇ. ಮತ್ತೆ ಅದೇ ರೀತಿ ಫುಲ್ ಸೇಮ್ ನಾನು ಫುಲ್ ಕಂಪ್ಲೀಟ್ ಮಾಡಿ ನಾನು ಒಂದು ರೀಲ್ ಹಾಕಿರ್ತೀನಿ ನಿಮಗೆ. ಈ ಸದ್ಯದಲ್ಲಿ ಎಷ್ಟು ಹಾಕಿದ್ದೀನಿ ಅದನ್ನು ಮಾತ್ರ ತೋರಿಸಿದ್ದೀನಿ. ನೋಡಿ, ಆ ಬೀಡ್ಸ್ ಬಂದಿರೋ ಜಾಗದಲ್ಲಿ ಕುಚ್ಚುಗೂ ಹಾಕೋಬೋದು. ಕುಚ್ಚು ಬೇಡ ಅಂದರೆ ಇದನ್ನು ಈ ಥರ ಬೀಡ್ಸ್ಗಳನ್ನ ಹಾಕೋಬೋದು. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್.